ನಮಸ್ಕಾರಗಳು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಒಂದು ಪ್ರಾಥಮಿಕ ಶಾಲೆ ಇಲ್ಲಿದೆ. ಈ ಪ್ರಾಥಮಿಕ ಶಾಲೆಗೆ ಅಡ್ಡೆಸರು ಕೂಡ ಇದೆ, ಬೈರೆಡ್ಡಿ ಸ್ಕೂಲ್ ಅಂತ. ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಜನರ ಒಂದು ನಾಡಿ ಅದು. ಆದರೆ 100 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಶಾಲೆ ಇದು. ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಶಾಲೆ. ಶ್ರೀನಿವಾಸಪುರ ನಗರಕ್ಕೆ ಪ್ರಥಮ ಬಾರಿಗೆ ಆಗಿರ್ತಕ್ಕಂಥ ಸ್ಕೂಲ್ ಇದು. ಇಂಥ ಒಂದು ಸ್ಕೂಲು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನು ಗೆಲ್ಲಿಸಿರ್ತಕ್ಕಂಥ ಶಾಲೆ ಸರ್. 2023-24ರಲ್ಲಿ ಈ ಶಾಲೆ ಅತ್ಯುನ್ನತವಾಗಿ ಶಿಕ್ಷಣ ಮತ್ತು ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅಂತೇಳಿ ಇವತ್ತು ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ಕೂಡ ಇಲ್ಲಿ ಉತ್ತಮವಾದಂಥ ಪಾಠ ಪ್ರವಚನಗಳು ನಡೀತಾ ಇದ್ದಾವೆ ಅಂತೇಳಿ ಆ ಮಕ್ಕಳನ್ನು ಸೇರಿಸುವಂಥ ಒಂದು ಇದು ನಡೀತಾ ಇದೆ. ಈ ಸ್ಕೂಲಲ್ಲಿ ಸುಮಾರು 400 ಚಿಲ್ಲರೆ ವಿದ್ಯಾರ್ಥಿನಿಯರು ಪಾಠಗಳನ್ನು ಕಲಿತಾ ಇದ್ದಾರೆ. ಇಂಥ ಒಂದು ಸ್ಕೂಲ್ ಪಕ್ಕದಲ್ಲೇ ಕನಿಷ್ಠ 100 ಮೀಟರ್ ಇಲ್ಲ ಸರ್, ನೋಡ್ಬೋದು ಇಲ್ಲಿ ರೆಡ್ಡಿ ವೈನ್ಸ್ ಅಂತಿದೆ. ಅಲ್ಲಿ ಅದರ ಎದುರುಗಡೆನೆ ಸೈಬರ್ ಸೆಂಟರ್ ಒಂದಿದೆ. ಇಡೀ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನಲ್ಲಿ ಅರ್ಜಿ ಹಾಕೊಳ್ಳುವಂಥ ಒಂದು ಕೆಲಸ ಅಲ್ಲಿ ಆ ಸೈಬರ್ ಸೆಂಟ್ರಲ್ಲಿ ನಡೀತದೆ. ಇವತ್ತು ಹೆಣ್ಣು ಮಕ್ಕಳು ಅಂದರೆ ವಿದ್ಯಾರ್ಥಿನಿಯರು ಬಂದು ಅಲ್ಲಿ ಅರ್ಜಿ ಹಾಕೊಳ್ಳಿಕ್ಕೆ ಇವತ್ತು ಮುಜುಗರ ಆಗಿ ಅವರು ಏನು ಸರಿಯಾದ ಸಮಯಕ್ಕೆ ಅರ್ಜಿಯನ್ನು ಹಾಕೋಬೇಕಾಗಿತ್ತು ಆನ್ಲೈನಲ್ಲಿ, ಅದು ಅವರಿಗೆ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ನಾವು ಹೇಳುವಂಥದ್ದಿದೆ, ಇವತ್ತು ಸರ್ಕಾರದ ನಿಯಮಗಳಿದ್ದಾವೆ. ಒಂದು ಸರ್ಕಾರಿ ಶಾಲೆ ಅಥವಾ ಕಾಲೇಜ್ ಇದೆ ಅಂದರೆ ಅಲ್ಲಿ 100-150 ಮೀಟರ್ ಒಳಗಡೆ ಯಾವುದೇ ರೀತಿಯಾದಂಥ ಮದ್ಯಪಾನಗಳಾಗಲಿ ಅಥವಾ ಧೂಮಪಾನಗಳಾಗಲಿ ನಿಷೇಧ ಮಾಡಿರುವಂಥ ಒಂದು ಕಾನೂನು ಇದ್ರೂ ಕೂಡ 100 ಮೀಟರ್ ಒಳಗಡೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ರೆಡ್ಡಿ ವೈನ್ಸ್ ಅಂತಕ್ಕಂಥದ್ದು ನಡೆಸ್ತಾ ಇದ್ದಾರೆ. ಇದಕ್ಕೆ ಅಬಕಾರಿ ಇಲಾಖೆ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಾಣದಲ್ಲಿದೆಯಾ ಅಥವಾ ಸತ್ತೋಗಿದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಾ ಇದೆ. ಇನ್ನೊಂದು ಆ ಬಿಲ್ಡಿಂಗ್ ಕೂಡ ಸರ್, ಕಟ್ಟಡ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಒಂದು ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡ ಇದ್ರೂ ಕೂಡ ಅದನ್ನ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದರ ಒಂದು ಜನಪ್ರತಿನಿಧಿಗಳೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸಮಿತಿ ಏನಿದೆ ಆ ಸಮಿತಿಯವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಅಬಕಾರಿ ಇಲಾಖೆಗೂ ಕೂಡ ಹೇಳ್ತಾ ಇದ್ದೇನೆ, ಈ ಕೂಡಲೇ ಆ ಒಂದು ರೆಡ್ಡಿ ವೈನ್ಸ್ ಅನ್ನ ಆ ಕಟ್ಟಡದಿಂದ ತೆರವುಗೊಳಿಸಿ ಯಾರಿಗೂ ಕೂಡ ಅನಾನುಕೂಲ ಆಗದಿರ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಈ ತಾಲೂಕಿನ ಅಬಕಾರಿ ಇಲಾಖೆ ವಿರುದ್ಧ ಮತ್ತು ಆ ಕೃಷಿ ಉತ್ಪನ್ನ ಸಹಕಾರ ಸಂಘ ಏನಿದೆ ಅವರ ವಿರುದ್ಧ ಕೂಡ ಇವತ್ತು ನಾಗರಿಕರು ಹೋರಾಟಕ್ಕೆ ಇಳಿಯುವಂತ ಒಂದು ಸಂದರ್ಭ ಮುಂದಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಕಣ್ಣು ತೆರೆದು ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಲ್ಲಿ ಏನಂದ್ರೆ ತೊಂದರೆ ಆಗ್ತಾ ಇದೆ. ಸ್ಕೂಲ್ ಮಕ್ಕಳು ಈ ದಾರಿಯಲ್ಲೇ ಬರಬೇಕು, ಈ ದಾರಿಯಲ್ಲಿ ಹೋಗ್ಬೇಕು. ಪಾಪ ವಯಸ್ಸು ಹುಡುಗಿರು ಎಲ್ಲ ಬರ್ತಾ ಇದ್ದಾರೆ. ವಯಸ್ಸು ಹುಡುಗರು, ಗಂಡು ಹುಡುಗರು ಎಲ್ಲ ಸಾರಾಯದಿಂದ ಹಾಳಾಗಿ ಹೋಗ್ತಾ ಇದ್ದಾರೆ. ಯಾವಾಗಲೂ ನೋಡಿದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಕುಡ್ದು ಎಲ್ಲ ಗಲೀಜು ಮಾಡಿ ಬಾಟ್ಲೆಲ್ಲ ಚಿಕ್ಕಾಪಟ್ಟಿ ಎಷ್ಟೊಂದು ಬಾಟ್ಲ್ ಹಾಕಿ ಮೇಲ್ಗಡೆ ಎಲ್ಲ ಹಾಕಿ ಅದೆಲ್ಲ ಗಲೀಜು ಮಾಡಿ ಅವು ಹಾಕ್ಬಿಟ್ಟು ಹೋಗ್ತಾರೆ. ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಕುಡಿಯೋದು, ಅಲ್ಲೇ ಹಾಕೋದು. ತುಂಬಾ ಕಾಂಪ್ಲೆಕ್ಸ್ ಎಲ್ಲ ಗಲೀಜು ಆಗ್ಬಿಟ್ಟೈತೆ. ಏನಂದ್ರೆ ಈಗ ಬಾಟ್ಲಿನಿಂದಾನೇ ತುಂಬಾ ಗಲೀಜಾಗೈತೆ. ಈಗ ಏನಂದ್ರೆ ಅಲ್ಲಿ ಜನಗಳಿಗೆ ಸಹಾಯ ಮಾಡಬೇಕು, ಈ ಕಾಂಪ್ಲೆಕ್ಸ್ ಕ್ಲೀನ್ ಆಗಿ ಇಡ್ಬೇಕಂತ ನಮ್ಮ ಮುನ್ಸಿಪಲ್ ಆಫೀಸರ್ಗೂ ಮತ್ತೆ ಈ ಬಾರ್ ಅಂಗಡಿಗೂ ನಾನು ಬೇಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಈ ಸಾರಾಯಿ ಇದನ್ನು ಎತ್ತಿಸ್ಬೇಕು. ಇವ್ರು ನಮ್ಮೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಭಾವಿಸ್ತೀನಿ. ಮತ್ತೊಂದೇನೆಂದ್ರೆ ನಮ್ಮ ಗುಮ್ರೇಡ್ಪುರದಲ್ಲೂ ಕೂಡ ಸಾರಾಯಿ ಅಂಗಡಿ ಎತ್ತಬೇಕಂತ ನಾನು ಮನವಿ ಪೂರ್ತಿಯಾಗಿ ನಾನು ಬೇಡ್ಕೊಳ್ತೀನಿ. ನೀವು ನಮ್ಮೂರು ಗುಮ್ರೇಡ್ಪುರದಲ್ಲಿ ಸಾರಾಯಿಯನ್ನು ಎತ್ತಿಸ್ಬೇಕು, ಮಾಮೂಲಿ ಆಗಿರ್ಬೇಕು. ನಮ್ಮ ಅಣ್ಣವರೆಲ್ಲ ಹಾಳಾಗಿ ಹೋಗಿದ್ದಾರೆ, ಫ್ಯಾಮಿಲಿನೇ ಬಿಟ್ಟು ಹಾಕಿದ್ದಾರೆ. ಸರ್ ನಿಮ್ಗೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಗುಮ್ರೇಡ್ಪುರದಲ್ಲಿ ಸಾರಾಯಿ ಅಂಗಡಿಯನ್ನು ಎತ್ತಿಸ್ಬೇಕು, ನಾನು ಇದೇ ಮನವಿ ಅಷ್ಟೇ ಸರ್. ನಮ್ಮ